ಆಯ್ಕೆ ಮಾಡಿದ್ದಾರೆ. ಈ ಒಂದು ಇದಕ್ಕೆ ಯಾರು ಒಂದು ಥ್ಯಾಂಕ್ಸ್ ಹೇಳ್ತೀರಾ, ಒಂದು ಅಭಿನಂದನೆ ಹೇಳ್ತೀರಾ ಸರ್? ಎಲ್ಲದಕ್ಕಿಂತ ಮೊದಲು ನಮ್ಮ ಸಚಿವರಾದ ಕೃಷ್ಣಬೈರೇಗೌಡರಿಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಅವರು ನಮ್ಮನ್ನು ಗುರುತಿಸಿ ನಮಗೆ ಈ ಇದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಯಾವುದು ತಪ್ಪು ಬರೆದಿರೋ ಒಂದು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದ ದಾನೇಗೌಡರು ಮತ್ತು ನಮ್ಮ ಮಹೇಶ್ ಕುಮಾರ್ ಅವರು ಮತ್ತು ಜಯಕುಮಾರ್ ಅವರು ಕೂಡಿ ನಾವು ಒಂದು ಅವ್ರ ಒಳ್ಳೆಯ ಹೆಸರು ತರಬೇಕಂತ ನಾವು ನಿಷ್ಠೆಯಿಂದ ಕೆಲಸ ಮಾಡಬೋದಿದ್ದೀವಿ ಸರ್. ಸರ್ ತಮಗೆ ನಿರೀಕ್ಷೆ ಇತ್ತಾ ಸರ್ ಏನೊಂದು ಸ್ಥಾನ ಕೊಡ್ತಾ ಇರ್ತಾ? ಗೊತ್ತಿರಲಿಲ್ಲ ಸರ್. ನಮ್ಮನ್ನು ನಮ್ಮ ಕೃಷ್ಣಬೈರೇಗೌಡರು ನಮ್ಮನ್ನು ಗುರುತಿಸಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ತುಂಬ ಥ್ಯಾಂಕ್ಸ್ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಅವ್ರಿಗೂ ನನ್ನ ಸಮೃದ್ಧದ ಅಭಿನಂದನೆಗಳು ಸರ್. ಸರ್ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ಸಕ್ರಿಯವಾಗಿದ್ದೀರಾ ಸರ್? ಸರ್ ನಾವು ಒಂದು 20 ವರ್ಷದಿಂದ ಇದ್ದೀವಿ ಸರ್. ಅದ್ರಲ್ಲಿ ಯಾರೂ ಕಾಣಿಸ್ಕೊತಾ ಇರಲಿಲ್ಲ. ಒಂದು 10 ವರ್ಷದ ಮೊದಲು ನನಗೆ ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ನನಗೆ. ಅವಾಗಿಂದ ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ಅದನ್ನು ನಮ್ಮನ್ನು ನಮ್ಮ ಸಾಹೇಬರು ಗುರುತಿಸಿ ನಮ್ಮನ್ನು ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ ಕ್ಷೇತ್ರದಲ್ಲಿ ಕಮ್ಮಿ ಒಂದು 30,000 ರಿಂದ 40,000 ಜನ ಅಲ್ಪಸಂಖ್ಯಾತರಿದ್ದಾರೆ. ಎಲ್ಲರೂ ಬಿಟ್ಟು ಅಮೀರ್ ಜಾನ್ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಏನು ಹೇಳ್ತೀರಾ ಸರ್? ಸರ್ ಎಷ್ಟು ಧನ್ಯವಾದಗಳು ಕಡಿಮೆ ಸರ್ ಅವ್ರಿಗೆ. ಯಾಕಂದರೆ ನಮ್ಮ ಒಳ್ಳೆತನಕ್ಕೆ ಬೆಚ್ಚೇನೋ ಕೊಟ್ಟಿರ್ಬೋದು ಅನಿಸುತ್ತೆ ನನಗೆ. ಮತ್ತು ನಮ್ಮ ಹಿರಿಯರ ಆಶೀರ್ವಾದ ಸರ್. ತಮ್ಮ ಒಂದು ಸಿಕ್ಕಿದ್ರೆ ಈ ಅವಕಾಶದಲ್ಲಿ ಯಾವ ರೀತಿ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿದೆ ಸರ್? ಸರ್ ನಾವು ನಮ್ಮ ಕೃಷ್ಣಬೈರೇಗೌಡರು ಯಾವ ಥರ ಮಾಡ್ತಾ ಇದ್ದಾರೋ ಅವ್ರು ಫಾಲೋ ಮಾಡಿ ನಾವು ಕೆಲಸ ಮಾಡಬೇಕಾಗುತ್ತೆ ಸರ್. ಅವ್ರನ್ನ ಒಂದು ಕಪ್ಪು ಚಿಕ್ಕೆ ಬರ್ದಿರೋ ನಾವು ಮಾಡ್ತೀವಿ. ಈಗ ಭಯಪ್ಪ ಅಂದರೆ ಒಂದು ದೊಡ್ಡ ಇದ್ದಂಗೆ ಸಾಗರ ಇದ್ದಂಗೆ. ಆ ಒಂದು ಇದರೊಳಗೆ ಈಜ್ಬಿ ಹೆಸರು ತಮಗೆ ಭಾಳ ಕಷ್ಟ ಇದೆ. ಅದರಲ್ಲಿ ಅಮೀರ್ ಜಾನ್ ಅವರು ಗೆಲ್ದು ಬರ್ತಾರ ಸರ್. ಮುಂದಿನ ದಿನಗಳಲ್ಲಿ ಮೀನಾಕ್ಷಿ ಮೇಡಮ್ ಅವರು ನಮ್ಮನ್ನು ಸಹಕರಿಸಿ ನಮಗೆಲ್ಲ ಕಿಟ್ ಕೊಟ್ಟಿದ್ರು ಸರ್. ಕಿಟ್ಟನ್ನು ಹಂಚಿದ್ದೀವಿ, ಮತ್ತು ತರಕಾರಿ ಹಂಚಿದ್ದೀವಿ, ರೇಷನ್ ಹಂಚಿದ್ದೀವಿ. ಮತ್ತು ಮನೆಗೂ ಇಲ್ಲಿ ಯಾರೇ ಕೊರೋನಾ ಬಂದರೂ ನಾವು ಕರ್ಕೊಂಡೋಗ್ಬಿಟ್ಟು GKVK ಒಂದು ಕ್ಯಾಂಪ್ ಮಾಡಿದ್ರು ನಮ್ಮ ಸಾಹೇಬರು ಕೃಷ್ಣಬೈರೇಗೌಡರು. ಇಲ್ಲಿ ಕರ್ಕೊಂಡೋಗಿ ನಾನು, ಮಧುಕುಮಾರ್, ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಒಟ್ಟುಗೂಡಿ ಅಲ್ಲಿ ಕಳಿಸಿದ್ದೀವಿ ಸರ್. ಒಟ್ಟಾರೆ ಒಂದು ಪಕ್ಷದಲ್ಲಿ ಏನೇ ಕೆಲಸ ಕೊಟ್ಟು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀರಾ?